ಮುಖ್ಯಾಂಶಗಳು. ಬ್ರಿಕ್ಸ್ ರಾಷ್ಟ್ರಗಳ ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆ. ಭಯೋತ್ಪಾದನೆ ನಿಗ್ರಹ, ಬಹುಪಕ್ಷೀಯ ವ್ಯವಸ್ಥೆ ಸುಧಾರಣೆ ಕುರಿತು ಚರ್ಚೆ ಸಾಧ್ಯತೆ. ವಿಮಾನ ಇಳಿದಾಣಗಳಿಗಾಗಿ ಹೆದ್ದಾರಿಗಳ ಬಳಕೆ, ರಾಜಸ್ಥಾನದಲ್ಲಿ ಪ್ರಯೋಗಾರ್ಥ ಪರೀಕ್ಷೆ ಯಶಸ್ವಿ. ರಾಜನಾಥ್ ಸಿಂಗ್. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ರಾಜ್ಯಕ್ಕೆ 400 ಕೋಟಿ ರೂಪಾಯಿ ಬಿಡುಗಡೆ. ಬೆಂಗಳೂರು ಸಬರ್ಬನ್ ಯೋಜನೆ ಶೀಘ್ರ ಆರಂಭ. ಬಸವರಾಜ ಬೊಮ್ಮಾಯಿ. ಭಾರತ ಉನ್ನತ ಶಿಕ್ಷಣ ಸಂಸ್ಥೆಗಳ ಶ್ರೇಯಾಂಕ ಪಟ್ಟಿ ಬಿಡುಗಡೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಗೆ 2ನೇ ಸ್ಥಾನ. ಧರ್ಮೇಂದ್ರ ಪ್ರಧಾನ್. ವಾರ್ತೆಗಳ ವಿವರ. ವಿವಿಧ ರಾಷ್ಟ್ರಗಳ 13ನೇ ಬ್ರಿಕ್ಸ್ 2021 ಸಮಾವೇಶದ ಅಧ್ಯಕ್ಷತೆಯನ್ನು ಭಾರತದ ಪ್ರಧಾನಿ ನರೇಂದ್ರ ಮೋದಿ ವಹಿಸಲಿದ್ದು, ಇಂದು ಸಂಜೆ ವರ್ಚುವಲ್ ಮೂಲಕ ಜಾಗತಿಕ ವಿಷಯಗಳ ಕುರಿತು ಮಾತನಾಡಲಿದ್ದಾರೆ. ಬ್ರಿಕ್ಸ್ ಅಟ್ 15 ಮುಂದುವರಿಕೆ, ಸದೃಢತೆ ಮತ್ತು ಒಮ್ಮತಕ್ಕಾಗಿ ಬ್ರಿಕ್ಸ್ ಅಂತರ್ ಸಹಕಾರ ಎಂಬುದು ಈ ಬಾರಿಯ ಬ್ರಿಕ್ಸ್ ಸಮಾವೇಶದ ಧ್ಯೇಯವಾಕ್ಯವಾಗಿದೆ. ಸಭೆಯಲ್ಲಿ ಬ್ರೆಜಿಲ್ ಅಧ್ಯಕ್ಷ ಜೇರ್ ಬೋಲ್ಸೊನಾರೋ, ರಷ್ಯಾ ಅಧ್ಯಕ್ಷ ವ್ಲಾಡಿಮಿರ್ ಪುಟಿನ್, ಚೈನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಹಾಗೂ ದಕ್ಷಿಣ ಆಫ್ರಿಕಾ ಅಧ್ಯಕ್ಷ ಸಿರಿಲ್ ರಾಮಪೋಸಾ ಪಾಲ್ಗೊಳ್ಳಲಿದ್ದಾರೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಜಿತ್ ದೋವಲ್, ನೂತನ ಅಭಿವೃದ್ಧಿ ಬ್ಯಾಂಕ್ ಅಧ್ಯಕ್ಷ ಮಾರ್ಕೋಸ್ ಟ್ರೈಜೋ, ಬ್ರಿಕ್ಸ್ ಉದ್ಯಮ ಮಂಡಳಿ ಅಧ್ಯಕ್ಷ ಓಂಕಾರ್ ಕನ್ವರ್, ಬ್ರಿಕ್ಸ್ ಮಹಿಳಾ ಉದ್ಯಮ ಮೈತ್ರಿ ಅಧ್ಯಕ್ಷೆ ಸಂಗೀತಾ ರೆಡ್ಡಿ ಶೃಂಗಸಭೆಯಲ್ಲಿ ಈ ವರ್ಷಕ್ಕೆ ಸಂಬಂಧಿಸಿದ ಪ್ರಗತಿಯ ವಿವರ ಮಂಡಿಸಲಿದ್ದಾರೆ. ಸಮಾವೇಶದ ಅಧ್ಯಕ್ಷತೆ ವಹಿಸಿರುವ ಭಾರತ ಬಹುಪಕ್ಷೀಯ ವ್ಯವಸ್ಥೆಯ ಸುಧಾರಣೆ, ಭಯೋತ್ಪಾದನೆ ನಿಗ್ರಹ, ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆಗೆ ಡಿಜಿಟಲ್ ಮತ್ತು ತಂತ್ರಜ್ಞಾನ ಸಾಧನಗಳ ಬಳಕೆ ಮತ್ತು ಜನರ ನಡುವಿನ ಸಂವಹನ ಹೆಚ್ಚಳಕ್ಕೆ ಒತ್ತು ನೀಡಿದೆ. ಶೃಂಗಸಭೆಯಲ್ಲಿ ಬ್ರಿಕ್ಸ್ ರಾಷ್ಟ್ರಗಳ ನಾಯಕರು ಕೋವಿಡ್-19 ಸೋಂಕಿನ ಪರಿಣಾಮಗಳು ಮತ್ತು ಸಮಕಾಲೀನ ಜಾಗತಿಕ ಮತ್ತು ಪ್ರಾದೇಶಿಕ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಲಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 2ನೇ ಬಾರಿಗೆ ಬ್ರಿಕ್ಸ್ ಶೃಂಗಸಭೆಯ ಅಧ್ಯಕ್ಷತೆ ವಹಿಸುತ್ತಿದ್ದಾರೆ. ಇದಕ್ಕೂ ಮೊದಲು ಅವರು 2016ರಲ್ಲಿ ಗೋವಾದಲ್ಲಿ ನಡೆದ ಶೃಂಗಸಭೆಯ ಅಧ್ಯಕ್ಷತೆ ವಹಿಸಿದ್ದರು. ಇಷ್ಟು ದಿನಗಳ ಕಾಲ ರಸ್ತೆಯಲ್ಲಿ ಎತ್ತಿನ ಗಾಡಿ, ಬಸ್, ಕಾರುಗಳ ಓಡಾಟ ನೋಡುತ್ತಿದ್ದೆವು. ಈಗ ರಸ್ತೆಗಳಲ್ಲಿ ವಿಮಾನಗಳು ಇಳಿಯುವುದನ್ನು ಮತ್ತು ಅಲ್ಲಿಂದಲೇ ಹಾರಾಟ ನಡೆಸುವುದನ್ನು ನೋಡಲಿದ್ದೇವೆ. ಇದೊಂದು ಐತಿಹಾಸಿಕ ಕ್ಷಣ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ರಾಜಸ್ಥಾನದ ಬರ್ಮೇರ್ ಬಳಿ ರಾಷ್ಟ್ರೀಯ ಹೆದ್ದಾರಿ 925Aಯ ಸಟ್ಟಾ ಗಾಂಡ್ವಾ ಮಾರ್ಗದಲ್ಲಿ ತುರ್ತು ಭೂಸ್ಪರ್ಶ ಸೌಲಭ್ಯ ಉದ್ಘಾಟಿಸಿದ ಅವರು, ದೇಶ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ವರ್ಷ ಹಾಗೂ 1971ರ ಯುದ್ಧದ ಗೆಲುವಿನ ಸುವರ್ಣ ವರ್ಷ ಆಚರಿಸುತ್ತಿರುವ ಸಂದರ್ಭದಲ್ಲಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಮಹತ್ವದ್ದಾಗಿದೆ. ಮಿಗಿಲಾಗಿ ಕಾರ್ಯಕ್ರಮ ನಡೆಯುತ್ತಿರುವ ಸ್ಥಳ 1971ರ ಯುದ್ಧಕ್ಕೆ ಸಾಕ್ಷಿಯಾಗಿತ್ತು ಎಂದರು. ಅಂತಾರಾಷ್ಟ್ರೀಯ ಗಡಿಗಳ ಬಳಿ ಇಂಥ ತುರ್ತು ವಿಮಾನ ಇಳಿದಾಣ ವ್ಯವಸ್ಥೆ ರೂಪಿಸಿರುವುದು ಭಾರತ ತನ್ನ ಏಕತೆ, ಅಖಂಡತೆ ಮತ್ತು ಸಾರ್ವಭೌಮತ್ವವನ್ನು ರಕ್ಷಿಸಿಕೊಳ್ಳಲು ಸದಾ ಸಿದ್ಧವಾಗಿದೆ. ಯಾವುದೇ ಸವಾಲನ್ನು ಎದುರಿಸಲು ಭಾರತ ಅಣಿಯಾಗಿದೆ ಎಂಬುದನ್ನು ಸಾಬೀತುಪಡಿಸಿದೆ ಎಂದು ತಿಳಿಸಿದರು. ಈ ಸೌಲಭ್ಯದ ಜೊತೆಗೆ ಹೆಲಿಪ್ಯಾಡ್ಗಳ ನಿರ್ಮಾಣ ಕೇವಲ ಯುದ್ಧದ ಸಮಯದಲ್ಲಷ್ಟೇ ಅಲ್ಲ, ಪ್ರಕೃತಿ ವಿಕೋಪದ ಕಾಲದಲ್ಲೂ ನೆರವಿಗೆ ಬರುತ್ತದೆ ಎಂದರು. ಕೋವಿಡ್ ಕಾಲದಲ್ಲೂ ಈ ಯೋಜನೆ ಕಾರ್ಯಗತಗೊಳಿಸಿದ ಹೆದ್ದಾರಿ ಸಚಿವಾಲಯ, ಭಾರತೀಯ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಧನ್ಯವಾದ अर्पिಸಿದರು. यह मंत्रालय कर रहा है और मुझे याद है कि हमारी सरकार ने 2016 में भी इस प्रकार की एक इंटर मिनिस्ट्रियल कमेटी बनाई थी और उसने कुछ स्थानों की रिकमेंडेशन की थी. मेरे पास तो जो फिगर है सचमुच मुझे पूरी जानकारी नहीं थी, लेकिन नितिन जी ने मुझे बतलाया कि 20 स्थानों पर इमरजेंसी लैंडिंग फील्ड या नेशनल हाईवे अथॉरिटी ऑफ इंडिया इसको तैयार कर रही है और कई स्थानों पर हेलीपैड्स भी बनवाने का काम कर रही है. ये बहुत बड़ी बात है. पहले तो मेरी यह कल्पना थी कि शायद जिस स्थान पर हम उद्घाटन करने जा रहे हैं यही स्थान एक ऐसा है और इसके अलावा और कोई नहीं होगा, लेकिन 20 स्थानों पर इसी प्रकार की इमरजेंसी लैंडिंग फील्ड का तैयार होना, ये मैं समझता हूं कि हमारी सुरक्षा की दृष्टि से भी एक बहुत ही महत्वपूर्ण पहल है. और मित्रों, आप जानते हैं चाहे रोड्स हों, हाईवेज हों, चाहे ब्रिजेस हों, चाहे टनल्स हों, हमारे देश की सोशियो इकोनॉमिक डेवलपमेंट में, सामाजिक आर्थिक विकास में कैसी उसकी महत्वपूर्ण भूमिका होती है, इससे आप सभी अच्छी तरह परिचित हैं. ಇದಕ್ಕೂ ಮುನ್ನ ಕೇಂದ್ರ ಹೆದ್ದಾರಿ ಮತ್ತು ರಸ್ತೆ ಸಾರಿಗೆ ಸಚಿವ ನಿತಿನ್ ಗಡ್ಕರಿ
ಇಂದು ಸಾಕಾರವಾಗಿರುವ ರಸ್ತೆ ಸಹಿತ ವಿಮಾನ ಇಳಿದಾಣ ಮಾರ್ಗ ದೇಶದಲ್ಲಿಯೇ ಪ್ರಥಮವಾಗಿದ್ದು ಯೋಜನೆಯ ಸಾಕಾರಕ್ಕೆ ಸಹಕರಿಸಿದ ರಕ್ಷಣಾ ಸಚಿವಾಲಯಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು. ಭಾರತ್ಮಾಲಾ ಯೋಜನೆಯಡಿಯ ಈ ಮಾರ್ಗ ಸದೃಢವಾಗಿದೆ ಎಂದ ಅವರು ಆಸ್ಟ್ರೇಲಿಯಾದಲ್ಲಿ ಭಾರತೀಯ ವಿಜ್ಞಾನಿಗಳು ಸ್ಟೀಲ್ ಸ್ಲ್ಯಾಗ್ ಅಂದರೆ ಉಕ್ಕಿನ ಕಿಟ್ ಬಳಸಿ ಏರ್ ಸ್ಟ್ರಿಪ್ ನಿರ್ಮಿಸಿದ್ದು ಅದಕ್ಕೆ ಆಸ್ಟ್ರೇಲಿಯಾ ಸರ್ಕಾರ ಮಾನ್ಯತೆ ನೀಡಿದೆ. ನಾವೀನ್ಯತೆ ಮತ್ತು ಸಂಶೋಧನೆ, ಉದ್ಯಮಶೀಲತೆ, ಕೌಶಲ್ಯ, ಉತ್ತಮ ಯಶಸ್ವಿ ರೂಢಿಗಳು, ವಿಜ್ಞಾನ ತಂತ್ರಜ್ಞಾನದ ಮೂಲಕ ಹೊಸ ಹೊಸ ಆವಿಷ್ಕಾರಗಳು ನಡೆಯುತ್ತಿದೆ. ಜ್ಞಾನ ಮತ್ತು ಸಂಪತ್ತಾಗಿ ಜ್ಞಾನದ ಪರಿವರ್ತನೆ ದೇಶದ ಭವಿಷ್ಯವಾಗಿದೆ ಎಂದು ಸಚಿವರು ಪ್ರತಿಪಾದಿಸಿದರು. ಈಗ ನಿರ್ಮಿಸಲಾಗಿರುವ ರಸ್ತೆ ಸಹಿತ ವಿಮಾನ ಇಳಿದಾಣ ಮಾರ್ಗವನ್ನು ವಾಯುಪಡೆ ಆಪತ್ಕಾಲೀನ ಪರಿಸ್ಥಿತಿಯಲ್ಲಿ ಬಳಸುತ್ತದೆ ಎಂದರು. ದೇಶದ ವಿವಿಧ ರಾಜ್ಯಗಳಲ್ಲಿ ಇಂತಹ 20 ಇಳಿದಾಣಗಳನ್ನು ಅಭಿವೃದ್ಧಿಪಡಿಸಲು ಗುರುತಿಸಲಾಗಿದೆ ಎಂದು ಹೇಳಿದ ಅವರು ಭಾರತ ಕೋವಿಡ್ ನಡುವೆಯೂ ನಿತ್ಯ 38 ಕಿಲೋಮೀಟರ್ ರಸ್ತೆ ನಿರ್ಮಾಣ ಮಾಡಿದ್ದು ಇದು ವಿಶ್ವದಲ್ಲೇ ಅತಿ ಹೆಚ್ಚಾಗಿದೆ. ದೇಶ ಹಲವು ರಸ್ತೆ ಯೋಜನೆಗಳನ್ನು ಕಾಲಮಿತಿಯಲ್ಲಿ ಪೂರ್ಣಗೊಳಿಸಿದೆ ಎಂದು ತಿಳಿಸಿದರು. तो हम लगातार इनोवेशन और रिसर्च के द्वारा नए नए प्रयोग करते हैं क्योंकि वो इनोवेशन, एंटरप्रेन्योरशिप, साइंस, टेक्नोलॉजी, रिसर्च, स्किल एंड सक्सेसफुल प्रैक्टिसेस, वी नेम इट एज ए नॉलेज एंड कन्वर्शन ऑफ नॉलेज इनटू वेल्थ इज द फ्यूचर फॉर द कंट्री. तो मुझे बहुत खुशी है कि आज ये काम हो रहा है. वैसे गागरिया से बकासर तक तथा सत्ता से गांधो तक 1135 करोड़ रुपए की लागत से ये 197 किलोमीटर 2 लेन प्योर शोल्डर का मार्ग और ये एयर स्ट्रिप तैयार की गई है और इस स्ट्रिप का उपयोग भारतीय वायुसेना को आपातकालीन लैंडिंग के लिए निश्चित रूप से होगा. ಕೇಂದ್ರ ಜಲಶಕ್ತಿ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್, 3 ಸೇನಾಪಡೆಗಳ ಮುಖ್ಯಸ್ಥ ಜನರಲ್ ಬಿಪಿನ್ ರಾವತ್, ವಾಯುಪಡೆಯ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ RKS ಭದೌರಿಯಾ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಉಕ್ಕಿನ ಹಕ್ಕಿಗಳು ಆಗಸದಲ್ಲಿ ಬೋರ್ಗರೆದವು. ವೈಮಾನಿಕ ಪ್ರದರ್ಶನ ಗಮನ ಸೆಳೆಯಿತು. जोरदार तालियों के साथ स्वागत करें. Of you, please give a big round of applause. ದೆಹಲಿಯಲ್ಲಿ ಕೇಂದ್ರ ಸಚಿವರೊಂದಿಗಿನ ಸಭೆಗಳು ಫಲಪ್ರದವಾಗಿದ್ದು ಹಲವಾರು ವರ್ಷಗಳಿಂದ ನನೆಗುದಿಗೆ ಬಿದ್ದಿದ್ದ ರಾಜ್ಯದ ಯೋಜನೆಗಳಿಗೆ ಅಂಗೀಕಾರ ದೊರೆತಿದೆ. ಇದರಿಂದ ಸಾಕಷ್ಟು ಅನುಕೂಲವಾಗಲಿದೆ ಎಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಬೆಂಗಳೂರಿನಲ್ಲಿಂದು ತಿಳಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಅವರು ಕೇಂದ್ರ ನಗರಾಭಿವೃದ್ಧಿ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರನ್ನು ಭೇಟಿ ಮಾಡಿದ್ದು ನಗರ ಪ್ರದೇಶದ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ನಿನ್ನೆ 400 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಇನ್ನು 1500 ಕೋಟಿ ರೂಪಾಯಿಗಳನ್ನು ಶೀಘ್ರವೇ ಬಿಡುಗಡೆ ಮಾಡಲಿದ್ದಾರೆ. ಬೆಂಗಳೂರು ನಗರ ಹೊರವಲಯವನ್ನು ಸಂಪರ್ಕಿಸುವ ಸಬರ್ಬನ್ ಯೋಜನೆ ಮತ್ತು ಬೈಪಾಸ್ ಮೆಟ್ರೋ ನಿಲ್ದಾಣವನ್ನು ಸಂಪರ್ಕಿಸುವ ಕಾಮಗಾರಿಗಳನ್ನು ಆದ್ಯತೆ ಮೇರೆಗೆ ಕೈಗೆತ್ತಿಕೊಳ್ಳುವುದಾಗಿ ತಿಳಿಸಿದ್ದಾರೆ. ತುಮಕೂರು, ದಾವಣಗೆರೆ, ಬೀದರ್, ಕಲಬುರಗಿ ಸೇರಿದಂತೆ ವಿವಿಧ ರೈಲ್ವೆ ಯೋಜನೆಗಳನ್ನು ಶೀಘ್ರ ಆರಂಭಿಸುವ ಭರವಸೆ ಕೇಂದ್ರ ಸರ್ಕಾರದಿಂದ ದೊರೆತಿದೆ ಎಂದರು. ಕೇಂದ್ರ ಕೌಶಲ್ಯ, ವಿದ್ಯುನ್ಮಾನ ಮತ್ತು ತಂತ್ರಜ್ಞಾನ ಸಚಿವ ರಾಜೀವ್ ಚಂದ್ರಶೇಖರ್ ಅವರೊಂದಿಗೆ ಸಮಾಲೋಚನೆ ನಡೆಸಿದ್ದು ರಾಜ್ಯದಲ್ಲಿ ಕೌಶಲ್ಯಾಭಿವೃದ್ಧಿ ವಿಶ್ವವಿದ್ಯಾಲಯ ಸ್ಥಾಪಿಸುವ ಇಂಗಿತ ವ್ಯಕ್ತವಾಗಿದೆ. ಅದರ ಬಗ್ಗೆ ಪರಿಶೀಲನೆ ನಡೆಯುತ್ತಿದೆ ಎಂದರು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರೊಂದಿಗಿನ ಸಮಾಲೋಚನೆಯಲ್ಲಿ GST ನಷ್ಟ ಪರಿಹಾರ ಯೋಜನೆಯನ್ನು 2022ರ ನಂತರವೂ ಮುಂದುವರಿಸುವಂತೆ ಮನವಿ ಮಾಡಿರುವುದಾಗಿ ಮುಖ್ಯಮಂತ್ರಿ ತಿಳಿಸಿದರು. ಚರ್ಚೆ ಮಾಡಿ ಮುಂದುವರಿಬೇಕನ್ನುವಂಥದ್ದು, ಮತ್ತು ಒಂದು ಹಾರ್ಡ್ವೇರ್ ಪಾರ್ಕ್ ಮಾಡಬೇಕು ಬೆಂಗಳೂರು ಮತ್ತು ಕೋಲಾರ ನಡುವೆ ಅನ್ನುವಂಥದ್ದು ತೀರ್ಮಾನ ಆಗಿದೆ. ಮತ್ತು ಒಂದು ಸ್ಕಿಲ್ ಯೂನಿವರ್ಸಿಟಿ ಮಾಡಬೇಕಂತ ಅವ್ರ ಉದ್ದೇಶ ಇದೆ. ಅದನ್ನು ನಾವೆಲ್ಲ ಸೇರಿ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಿದ್ವಿ. ಇನ್ನು ನಮ್ಮ ಅರ್ಜಿತ್ ಸಿಂಗ್ ಪೂರಿ ಅವರು ಹೋದ ತಕ್ಷಣವೇ PMAY ಅರ್ಬನ್ ಏನಿದೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ಗೆ 400 ಕೋಟಿ ರೂಪಾಯಿ ನಿನ್ನೆ ಬಿಡುಗಡೆ ಮಾಡಿದ್ದಾರೆ. ಇನ್ನು 1500 ಕೋಟಿ ರೂಪಾಯಿ ಅಷ್ಟು ಬಿಡುಗಡೆ ಆಗಬೇಕು. ಕೆಲವು ಕಂಪ್ಲೈನ್ಸ್ ಇದೆ ನಮ್ಮ ಕಡೆಯಿಂದ, ಅದಾದ ತಕ್ಷಣವೇ ಅದನ್ನು ಕೂಡ ಬಿಡುಗಡೆ ಮಾಡ್ತೀವಿ ಅಂತಂದು ಹೇಳಿದ್ದಾರೆ. ಇನ್ನು ಅದರ ಜೊತೆಗೆ ರೈಲ್ವೇಸ್ದು ಕೂಡ ಚರ್ಚೆ ಮಾಡಿದ್ದೇವೆ. ಸಬರ್ಬನ್ ರೈಲ್ವೆ
ಮತ್ತು ಬೈಯಪ್ಪನಹಳ್ಳಿ ಸ್ಟೇಷನ್ ಕೂಡಲೇ ತೆಗೆದುಕೊಳ್ತೇವೆ ಅಂತ ಹೇಳಿದ್ದಾರೆ. ಮತ್ತು ನಾವು ಪ್ರಮುಖ ರೈಲ್ವೆ ಲೈನ್ಗಳ ಬಗ್ಗೆ ಕೂಡ ಚರ್ಚೆ ಮಾಡಿದ್ದೇವೆ. ಅದು ತುಮಕೂರು ಟು ದಾವಣಗೆರೆ ಮತ್ತು ಹುಬ್ಬಳ್ಳಿ ಟು ಬೆಳಗಾಂ, ಬೀದರ್, ಗುಲ್ಬರ್ಗ ಎಲ್ಲ ಆದಷ್ಟು ಬೇಗನೆ ಕಾರ್ಯಗತ ಪ್ರಾರಂಭ ಮಾಡಬೇಕು ಅಂತ. ನಮ್ಮ ಕಡೆಯಿಂದ ಏನು ಲ್ಯಾಂಡ್ ಕೊಡಬೇಕು ಮತ್ತು 50% ವಂತಿಗೆ ಕೊಡಬೇಕು, ಅದನ್ನು ಕೂಡ ನಾವು ಕೊಡಲು ಸಿದ್ಧರಿದ್ದೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದೆ. ಶಿರಾಡಿ ಘಾಟ್ ರೋಡ್ ಬಗ್ಗೆ ಕೂಡ ಚರ್ಚೆ ಆಯಿತು. 4 ವೇ ಏನಾಗ್ತಾಯಿದೆ ಅದನ್ನು ಬೇಗನೆ ಮುಗಿಸ್ಬೇಕನ್ನುವಂಥದ್ದು ಕೂಡ ಆಗಿದೆ. ಮತ್ತು ಫೈನಾನ್ಸ್ ಮಿನಿಸ್ಟರ್ ಜೊತೆಗೆ ಇದು ನಮ್ಮದು 2022ಕ್ಕೆ ಏನು ಇದು ಮುಗಿತಾ ಇದೆ ಅದನ್ನು ವಿಸ್ತರಣೆ ಮಾಡಬೇಕಂದು ಮತ್ತೊಮ್ಮೆ ಒತ್ತಾಯ ಮಾಡಿದ್ವಿ. ಇಫಾ ವೈರಸ್ ಬಗ್ಗೆ ಈಗಾಗಲೇ ನಾನು ಹೆಲ್ತ್ ಸೆಕ್ರೆಟರಿಗೆ ಮತ್ತು ಎಕ್ಸ್ಪರ್ಟ್ಸಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ಕೇರಳದಲ್ಲಿ ಯಾವ ರೀತಿ ಅದರ ಬಿಹೇವಿಯರ್ ಇದೆ, ಅದರ ಪರಿಣಾಮ ನಮ್ಮ ಮೇಲೆ ಏನಾಗುತ್ತೆ ಅನ್ನುವಂಥದ್ದು ಇವತ್ತು ನಾನು ಸಾಯಂಕಾಲ ಅದರ ವರದಿಯನ್ನು ತಗೊಂಡು ಮುಂದಿನ ಕ್ರಮಗಳನ್ನು ಜರುಗಿಸ್ತೀನಿ. ನಾಡಿನಾದ್ಯಂತ ಗೌರಿ ಗಣೇಶ ಹಬ್ಬದ ಸಂಭ್ರಮ ಮನೆ ಮಾಡಿದ್ದು ಮಾರುಕಟ್ಟೆಗಳಲ್ಲಿ ಖರೀದಿ ಭರಾಟೆ ಬಿರುಸಾಗಿ ಸಾಗಿದೆ. ಹೂವು, ಹಣ್ಣು, ಪೂಜಾ ಸಾಮಗ್ರಿಗಳ ಬೇಡಿಕೆ ಹೆಚ್ಚಾಗಿದ್ದು ಗ್ರಾಹಕರು ಖರೀದಿಯಲ್ಲಿ ತೊಡಗಿರುವ ದೃಶ್ಯ ಕಂಡುಬರುತ್ತಿದೆ. ಬೆಂಗಳೂರಿನ ಮಲ್ಲೇಶ್ವರ, ಕೆಆರ್ ಮಾರುಕಟ್ಟೆ ಸೇರಿದಂತೆ ವಿವಿಧ ಮಾರುಕಟ್ಟೆಗಳಲ್ಲಿ ಜನರು ಹಬ್ಬಕ್ಕೆ ಬೇಕಾದ ಹೂವು, ಹಣ್ಣು, ಬಾಳೆಕಂದು, ಗರಿಕೆ ಖರೀದಿಯಲ್ಲಿ ತೊಡಗಿದ್ದಾರೆ. ಮೈಸೂರಿನ ದೇವರಾಜ ಮಾರುಕಟ್ಟೆ, ಚಿಕ್ಕಗಡಿಯಾರ, ಸಯ್ಯಾಜಿರಾವ್ ರಸ್ತೆ ಮತ್ತಿತರ ಜನನಿಬಿಡ ಪ್ರದೇಶಗಳಲ್ಲಿ ಜನರು ವ್ಯಾಪಾರ ವಹಿವಾಟಿನಲ್ಲಿ ತೊಡಗಿದ್ದು ಪರಿಸರ ಸ್ನೇಹಿ ಗೌರಿ ಗಣೇಶ ವಿಗ್ರಹಗಳು ಗ್ರಾಹಕರನ್ನು ಆಕರ್ಷಿಸುತ್ತಿವೆ. ಸಿಂಪಲ್ ಆಗಿ ಮಾಡ್ತಾ ಇದೀವಿ. ಡಿಡಿ ನ್ಯೂಸ್ನೊಂದಿಗೆ ಗ್ರಾಹಕರಾದ ಕೋಮಲ ಕೋವಿಡ್-19 ಹಿನ್ನೆಲೆಯಲ್ಲಿ ಈ ಬಾರಿ ಸರಳವಾಗಿ ಹಬ್ಬ ಆಚರಿಸುತ್ತಿರುವುದಾಗಿ ತಿಳಿಸಿದರು. ಸಿಂಪಲ್ ಆಗಿ ಮಾಡ್ತಾ ಇದೀವಿ, ಮನೆಯಲ್ಲೇ ಮಾಡ್ತಾ ಇದೀವಿ. ವ್ಯಾಪಾರಸ್ಥ ಸಿದ್ದರಾಜು, ವ್ಯಾಪಾರ ಎಂದಿನಂತೆ ಸಾಗಿದ್ದು ಗ್ರಾಹಕರು ವೈಯಕ್ತಿಕ ಅಂತರ ಕಾಯ್ದುಕೊಂಡು ಹಬ್ಬಕ್ಕೆ ಬೇಕಾದ ವಸ್ತುಗಳನ್ನು ಖರೀದಿಸುತ್ತಿರುವುದಾಗಿ ಹೇಳಿದರು. ವ್ಯಾಪಾರ ಪರವಾಗಿಲ್ಲ, ಸ್ವಲ್ಪ ಮೂವ್ ಆಯ್ತೈತೆ ಇವಾಗ. ವಿಶ್ವ ವಿದ್ಯುತ್ ವಾಹನ ದಿನದ ಅಂಗವಾಗಿ ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿಂದು ಆಯೋಜಿಸಲಾಗಿದ್ದ ವಿದ್ಯುತ್ ಚಾಲಿತ ವಾಹನಗಳ ರ್ಯಾಲಿಯಲ್ಲಿ ಕ್ರೀಡಾ ಸಚಿವ ಕೆಸಿ ನಾರಾಯಣಗೌಡ, ಯೋಜನೆ, ಸಾಂಖ್ಯಿಕ ಮತ್ತು ತೋಟಗಾರಿಕಾ ಸಚಿವ ಎನ್ ಮುನಿರತ್ನ, ಇಂಧನ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವ ವಿ ಸುನೀಲ್ ಕುಮಾರ್ ಪಾಲ್ಗೊಂಡಿದ್ದರು. ಈ ವೇಳೆ ವಿದ್ಯುತ್ ಕಾರು ಪ್ರಕೃತಿಯ ತೇರು, ವಿದ್ಯುತ್ ಗಾಡಿ ಬಳಸೋಣ, ಇಂದಿನಿಂದ ಬೇಡ ಇಂಧನ, ಮುಗಿಯಿತು ಪೆಟ್ರೋಲಿನ ಅವಧಿ, ಇನ್ನು ಬ್ಯಾಟರಿ ಗಾಡಿಯ ಖರೀದಿ ಎಂಬ ಹಲವು ಘೋಷವಾಕ್ಯಗಳ ಭಿತ್ತಿ ಪತ್ರಗಳನ್ನು ಸಚಿವರು ಹಾಗೂ ಇತರ ಅಧಿಕಾರಿಗಳು ಪ್ರದರ್ಶಿಸಿದರು. ಮುಕ್ತಿ ಅದೇ ಈ ಬೈಕ್ನ ಶಕ್ತಿ, ಖರೀದಿ. ಎಲ್ಲ ಮಾಧ್ಯಮ ಸ್ನೇಹಿತರು, ಹಾಗೇನೆ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಕೆ ಅಮರ್ ನಾರಾಯಣ್, ವಿಶ್ವ ವಿದ್ಯುತ್ ವಾಹನ ಸಚಿವ ಸುನೀಲ್ ಕುಮಾರ್, ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ಅವಲಂಬನೆ ತಗ್ಗಿಸಲು ವಿದ್ಯುತ್ ಚಾಲಿತ ವಾಹನಗಳ ಬಳಕೆ ಇಂದು ಅತ್ಯಗತ್ಯವಾಗಿದೆ ಎಂದರು. ಡೀಸೆಲ್ ಮತ್ತು ಪೆಟ್ರೋಲಿನ ಕಾರಣದಿಂದ ಪರಿಸರದ ಮೇಲೆ ಆಗ್ತಾ ಇರುವಂತಹ ಅನಾಹುತಗಳು, ತತ್ಪರಿಣಾಮವಾಗಿ ಆರೋಗ್ಯದ ಮೇಲೆ ಏನು ದುಷ್ಪರಿಣಾಮ ಬೀರ್ತಾ ಇದೆ, ಇದೆಲ್ಲದೂ ಕೂಡ ನಿವಾರಣೆ ಆಗಬೇಕು ಅಂತಾದ್ರೆ ವಿದ್ಯುತ್ ಚಾಲಿತ ವಾಹನಗಳಿಗೆ ಹೆಚ್ಚು ಹೆಚ್ಚು ಆದ್ಯತೆಯನ್ನು ಕೊಡಬೇಕಾಗಿರುವಂಥದ್ದು ನಮ್ಮೆಲ್ಲರದು ಕೂಡ ಕರ್ತವ್ಯ ಇದೆ. ಸಚಿವ ಮುನಿರತ್ನ, ವಾಯುಮಾಲಿನ್ಯ ತಗ್ಗಿಸುವ ನಿಟ್ಟಿನಲ್ಲಿ ವಿದ್ಯುತ್ ವಾಹನಗಳ ಬಳಕೆಯನ್ನು ನಾವೆಲ್ಲರೂ ಹೆಚ್ಚಿಸಬೇಕಾಗಿದೆ ಎಂದು ಪ್ರತಿಪಾದಿಸಿದರು. ಇವತ್ತು ಎಲ್ಲೂ ನೋಡಿದ್ರೂ ಸಹ ವಾಹನಗಳು, ಅದನ್ನು ತಡೆಗಟ್ಟಬೇಕು ಅಂದರೆ ನಾವು ಮಾಡಬೇಕಾಗಿರೋ ಕೆಲಸ ಇಂಥ ಎಲೆಕ್ಟ್ರಿಕ್ ವಾಹನಗಳನ್ನ ನಾವು ಎಲ್ಲರೂ ಸಹ ಬಳಸಬೇಕಾಗತ್ತೆ.
ಎಲ್ಲೆಲ್ಲಿ ಪೆಟ್ರೋಲ್ ಬಂಕ್ಗಳಿದೆ ಅಲ್ಲಲ್ಲೇ ರೀಚಾರ್ಜ್ ಪಾಯಿಂಟ್ಗಳು ಮಾಡಿದ್ರೆ ಜನರಿಗೆ ಏನಾಗುತ್ತೆ ಅಂದರೆ ಪೆಟ್ರೋಲ್ ಬಂಕ್ ಹೋಗೋ ಜಾಗದಲ್ಲಿ ನಮಗೆ ಸಿಗತ್ತೆ ಅನ್ನೋದೊಂದು ನಂಬಿಕೆ ಮೇಲೆ ಅಲ್ಲಿ ಹೋಗ್ಬಿಡ್ತಾರೆ. ಎಲ್ಲಕ್ಕಿಂತ ಸಚಿವ ನಾರಾಯಣಗೌಡ ತೈಲ ಬೆಲೆಗಳು ಏರಿರುವ ಸಂದರ್ಭದಲ್ಲಿ ವಿದ್ಯುತ್ ವಾಹನಗಳ ಬಳಕೆಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಉತ್ತೇಜನ ನೀಡುತ್ತಿವೆ. ವಿದ್ಯುತ್ ಚಾಲಿತ ವಾಹನಗಳ ಖರೀದಿಗೆ ಸಬ್ಸಿಡಿಯನ್ನು ಸಹ ಸರ್ಕಾರ ನೀಡುತ್ತಿದೆ ಎಂದು ವಿವರಿಸಿದರು. ಬೆಲೆನೂ ಕಡಿಮೆ ಮಾಡಬೇಕಾಗುತ್ತೆ, ಮತ್ತೆ ನಮ್ಮ ಶರೀರವನ್ನು ಕಾಪಾಡ್ಕೋಬೇಕಾಗುತ್ತೆ. ಅದಕ್ಕೋಸ್ಕರ ನಮ್ಮ ಭಾರತ ಸರ್ಕಾರ ಮತ್ತು ನಮ್ಮ ಕರ್ನಾಟಕ ಸರ್ಕಾರ ಈ ಯೋಜನೆಯನ್ನು ಒಂದು ಉತ್ತಮ ಸ್ಥಾನಕ್ಕೆ ತಂದಿದೆ. ಇದ್ರ ಜೊತೆಗೆ ನಮ್ಮ ಸರ್ಕಾರನೂ ಸಹ ಸಬ್ಸಿಡಿಯನ್ನು ಕೊಡುವಂಥ ಕೆಲಸಗಳನ್ನು ಮಾಡಿದೆ. ತಮಿಳುನಾಡು ಭೇಟಿಯಲ್ಲಿರುವ ಉಪರಾಷ್ಟ್ರಪತಿ ಎಂ ವೆಂಕಯ್ಯ ನಾಯ್ಡು ಅವರಿಂದು ವಿಡಿಯೋ ಕಾನ್ಫರೆನ್ಸ್ ಮೂಲಕ ತಿರುಚನಾಪಳ್ಳಿಯ SRMIST ಸಮುಚ್ಚಯ ಉದ್ಘಾಟಿಸಿದರು. का उद्घाटन किया। इस अवसर पर समारोह को संबोधित करते हुए उपराष्ट्रपति ने देश में शिक्षा और तकनीक के जरिए बदलाव पर जोर दिया। ನಂತರ ಅವರು ದೇಶದಲ್ಲಿ ಶಿಕ್ಷಣ ಮತ್ತು ತಂತ್ರಜ್ಞಾನದ ಮೂಲಕ ಪರಿವರ್ತನೆಗೆ ಒತ್ತು ನೀಡಲಾಗಿದೆ ಎಂದು ತಿಳಿಸಿದರು. ಸುಧಾರಣೆ, ಪ್ರದರ್ಶನ ಮತ್ತು ಪರಿವರ್ತನೆಯ ಮಂತ್ರವನ್ನು ಪಾಲಿಸುವಂತೆ ಹೇಳಿದ ಅವರು ಶಿಕ್ಷಣ ತಂತ್ರಜ್ಞಾನದಿಂದ ದೇಶ ಸಂಪೂರ್ಣ ಪರಿವರ್ತನೆಯಾಗಿ ಬಲಿಷ್ಠ, ಸಮೃದ್ಧ, ಸುಸ್ಥಿರ ಹಾಗೂ ಸಂತುಷ್ಟ ರಾಷ್ಟ್ರವಾಗಬೇಕು ಎಂದರು. ರಾಷ್ಟ್ರೀಯ ಸಾಂಸ್ಥಿಕ ಶ್ರೇಯಾಂಕ ಚೌಕಟ್ಟು NIRFನ ಭಾರತೀಯ ಶ್ರೇಯಾಂಕ 2021ರ ಪಟ್ಟಿಯಲ್ಲಿ ಮದ್ರಾಸ್ ಭಾರತೀಯ ತಂತ್ರಜ್ಞಾನ ಸಂಸ್ಥೆ, ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆ IISc ಮತ್ತು ಬಾಂಬೆಯ IITಗಳು ಕ್ರಮವಾಗಿ ಪ್ರಥಮ, ದ್ವಿತೀಯ ಹಾಗೂ ತೃತೀಯ ಸ್ಥಾನ ಪಡೆದಿವೆ ಎಂದು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ತಿಳಿಸಿದ್ದಾರೆ. ಭಾರತ ಶ್ರೇಯಾಂಕ ಪಟ್ಟಿ ಬಿಡುಗಡೆ ಮಾಡಿದ ಬಳಿಕ ಅವರು ಇದು 6ನೇ ಬಾರಿಯ ಶ್ರೇಯಾಂಕವಾಗಿದ್ದು ತಡವಾಗಿದ್ದರೂ ಸಕಾಲಕವಾಗಿದೆ ಎಂದರು. ಶ್ರೇಣೀಕರಣ ಜಾಗತಿಕ ರೂಢಿಯಾಗಿದ್ದು ಗುಣಮಟ್ಟ ಮಾನ್ಯತಾ ಕಾಯ ಸಾಮಾನ್ಯವಾಗಿ ಶ್ರೇಣೀಕರಣದ ಹೊಣೆ ಹೊರುತ್ತಿರುತ್ತವೆ ಎಂದರು. ಗುಣಮಟ್ಟದ ಯುಗದಲ್ಲಿ ನಮ್ಮ ದೇಶದ ಜನರು, ವಿದ್ಯಾರ್ಥಿಗಳು ತಾವು ಓದುತ್ತಿರುವ ಸಂಸ್ಥೆಯ ಗುಣಮಟ್ಟ ತಿಳಿಯಲು ಬಯಸುತ್ತಾರೆ. ಇಂದು 11 ಪ್ರವರ್ಗದಲ್ಲಿ ಶ್ರೇಣೀಕರಣ ಬಿಡುಗಡೆ ಮಾಡಲಾಗಿದೆ. ಶ್ರೇಯಾಂಕವನ್ನು ಪಡೆದ ಎಲ್ಲ ಗುಣಮಟ್ಟದ ಸಂಸ್ಥೆಗಳಿಗೆ ಅಭಿನಂದನೆ ಸಲ್ಲಿಸುವುದಾಗಿ ತಿಳಿಸಿದರು. ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯ ಉದ್ದೇಶ ವಿದ್ಯಾದಾನವಾಗಿದೆ, ಅಂದರೆ ಜ್ಞಾನ ವಿನಿಮಯ, ಜ್ಞಾನ ಸಂಚಯವಾಗಿದೆ. ಇಂದು ಜ್ಞಾನದ ನಗದೀಕರಣ ಮಾಡಬೇಕಿದ್ದು ಶಿಕ್ಷಣ ವ್ಯವಸ್ಥೆಯನ್ನು ಅಂತಾರಾಷ್ಟ್ರೀಯಗೊಳಿಸಲು ನೂತನ ಶಿಕ್ಷಣ ನೀತಿ ನೆರವಾಗಲಿದೆ ಎಂದರು. 6 ರಾಜ್ಯಗಳು ಮತ್ತು 1 ಕೇಂದ್ರಾಡಳಿತ ಪ್ರದೇಶದ ಒಟ್ಟು 7 ರಾಜ್ಯಸಭಾ ಸ್ಥಾನಗಳಿಗೆ ಅಕ್ಟೋಬರ್ 4ರಂದು ಚುನಾವಣೆ ನಡೆಸಲು ಕೇಂದ್ರ ಚುನಾವಣಾ ಆಯೋಗ ವೇಳಾಪಟ್ಟಿ ಪ್ರಕಟಿಸಿದೆ. ಇದೇ 15ರಂದು ಚುನಾವಣೆಯ ಅಧಿಸೂಚನೆ ಜಾರಿಯಾಗಲಿದ್ದು ನಾಮಪತ್ರ ಸಲ್ಲಿಸಲು ಸೆಪ್ಟೆಂಬರ್ 22 ಕೊನೆಯ ದಿನವಾಗಿದೆ. ತಾವರ್ ಚಂದ್ ಗೆಹ್ಲೋಟ್ ಅವರು ಕರ್ನಾಟಕದ ರಾಜ್ಯಪಾಲರಾಗಿ ನೇಮಕಗೊಂಡ ಹಿನ್ನೆಲೆಯಲ್ಲಿ ಅವರ ರಾಜೀನಾಮೆಯಿಂದ ಮಧ್ಯಪ್ರದೇಶದಲ್ಲಿ ಒಂದು ಮೇಲ್ಮನೆ ಸ್ಥಾನ ತೆರವಾಗಿದೆ. ಅದೇ ರೀತಿ ಪಶ್ಚಿಮ ಬಂಗಾಳದ ಮನಸ್ ರಂಜನ್ ಬೂನಿಯಾ, ಅಸ್ಸಾಂನ ಬಿಸ್ವಜಿತ್ ದೈಮಾರಿ, ತಮಿಳುನಾಡಿನ KP ಮುನುಸಾಮಿ, ಮೈತಿಲಿಂಗಂ ಅವರ ರಾಜೀನಾಮೆಯಿಂದ ತೆರವಾಗಿರುವ ಸ್ಥಾನಗಳಿಗೆ ಪುದುಚೇರಿಯಲ್ಲಿ ಎನ್ ಗೋಪಾಲಕೃಷ್ಣನ್ ಅವರ ರಾಜ್ಯಸಭಾ ಸದಸ್ಯಾವಧಿ ಮುಕ್ತಾಯಗೊಂಡಿರುವುದರಿಂದ ಮತ್ತು ಮಹಾರಾಷ್ಟ್ರದಲ್ಲಿ ರಾಜೀವ್ ಸತ್ವಾ ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ಚುನಾವಣೆ ಘೋಷಣೆಯಾಗಿದೆ. ಆಧುನಿಕ ಜಗತ್ತು ಕಂಡಿರುವ ಬಹುದೊಡ್ಡ ಸಂಗ್ರಾಮಗಳಲ್ಲಿ ಭಾರತದ ಸ್ವಾತಂತ್ರ್ಯ ಸಂಗ್ರಾಮವೂ ಒಂದು. ತಾಯ್ನೆಲವನ್ನು ವಿದೇಶಿ ಆಡಳಿತದ ಕಪಿಮುಷ್ಟಿಯಿಂದ ಬಿಡುಗಡೆಗೊಳಿಸುವಲ್ಲಿ ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿದ ಹಲವು ಮಹನೀಯರು ಹಾಗೂ ಸ್ವಾತಂತ್ರ್ಯ ಸಂಗ್ರಾಮದ ಹಲವು ವಿಷಯಗಳ ಕುರಿತ ವಿಶೇಷ ವರದಿಯ ಸರಣಿ ಆಕಾಶವಾಣಿ ರಾಷ್ಟ್ರೀಯ ಸುದ್ದಿ ವಿಭಾಗದ ಸಹಕಾರದೊಂದಿಗೆ ಇಲ್ಲಿದೆ. ಆಗಸ್ಟ್ 29 ಪ್ರಸಿದ್ಧ ಬಂಡಾಯ ಕವಿ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಕಾಜಿ ನಜ್ರುಲ್ ಇಸ್ಲಾಂ ಅವರನ್ನು ದೇಶ ಕಳೆದುಕೊಂಡ ದಿನ. ಕಾಜಿ ನಜ್ರುಲ್ ಇಸ್ಲಾಂ ತಮ್ಮ ಸೃಜನಶೀಲ ಬರಹಗಳ ಮೂಲಕ ಬಂಡಾಯದ ಕಿಚ್ಚು ಹೊತ್ತಿಸಿದವರು. ಪ್ರಥಮ ವಿಶ್ವ ಮಹಾಯುದ್ಧದಲ್ಲಿ ಕರಾಚಿಯಲ್ಲಿ ನೆಲೆಗೊಂಡಿದ್ದ ಸರ್ವ ಬಂಗಾಳ 49ನೇ ರೆಜಿಮೆಂಟ್ನಲ್ಲಿ ಬ್ರಿಟಿಷ್ ಸೈನ್ಯವನ್ನು ಪ್ರತಿನಿಧಿಸುತ್ತಿದ್ದಾಗ ನಜ್ರುಲ್ ಮನಸ್ಸಿನಲ್ಲಿ ತೀವ್ರ ವಿರೋಧ ಆರಂಭವಾಯಿತು.
ಅವರು ಕರಾಚಿಯಲ್ಲಿ ಬೋಲ್ಶೆವಿಕ್ ಬಂಡಾಯದಿಂದ ಪ್ರಭಾವಿತರಾದರು. ಮುಂದೆ ಮಹಾಯುದ್ಧದ ನಂತರ ಭಾರತದಲ್ಲಿನ ವಿದೇಶಿ ಆಡಳಿತವನ್ನು ಪ್ರತಿಭಟಿಸಲೇಬೇಕು ಎಂಬ ತೀರ್ಮಾನದೊಂದಿಗೆ ಬೆಂಗಾಲಿಗೆ ವಾಪಸ್ಸಾದರು. ಕೆಲವೇ ವರ್ಷಗಳಲ್ಲಿ ಅಸಹಕಾರ ಚಳುವಳಿಯಿಂದ ಆದ ಅನಾಹುತಗಳು ಅವರನ್ನು ಪ್ರಭಾವಿಸಿತು. ಸಾವಿರಾರು ಭಾರತೀಯರ ಮಡುಗಟ್ಟಿದ ನೋವು, ಬಡತನ, ಕಣ್ಣೀರು ಅವರನ್ನು ಕಂಗೆಡಿಸಿತು. ಈ ತೀವ್ರ ಭಾವ ಕವನಗಳ ಮೂಲಕ ಕಲೆಯಾಗಿ ಅಂತರಂಗದ ವಿರೋಧವಾಗಿ ಪ್ರಕಟವಾಯಿತು. ಅಗ್ನಿಬಿನ್ ನಜ್ರುಲ್ ಅವರ ಪ್ರಸಿದ್ಧ ಕವನ ಸಂಕಲನ, ರಾಜಕೀಯ ಅರಿವಿನ ಅಭಿವ್ಯಕ್ತಿ. ಅಗ್ನಿಬಿನ್ ಸಂಕಲನ ಒಂದು ಕವನ ವಿದ್ರೋಹಿ. বল মহাবিশ্বের মহাকাশ ফাড়ি, চন্দ্র সূর্য গ্রহ তারা ছাড়ি, ভুলোক দুলোক গোলোক ভেদিয়া, খোদার আসন আরশ ছেদিয়া, উঠিয়াছে চির বিস্ময় আমি বিশ্ববিধাত্রী. ಖಿಲಾಫತ್ ಚಳುವಳಿ ನಡೆದಾಗ ಹಿಂದೂ ಮುಸಲ್ಮಾನರು ಒಂದಾದರೆ ಮಾತ್ರ ಬ್ರಿಟಿಷರನ್ನು ದೇಶದಿಂದ ಓಡಿಸಲು ಸಾಧ್ಯ ಎಂಬುದನ್ನು ಅವರು ಮನಗಂಡರು. 1922ರ ನವೆಂಬರ್ನಲ್ಲಿ ನಜ್ರುಲ್ನನ್ನು ದೇಶದ್ರೋಹದ ಆಪಾದನೆಯ ಮೇರೆಗೆ ಕೋಲ್ಕತ್ತಾದಲ್ಲಿ ಬಂಧಿಸಲಾಯಿತು. ಆದರೆ ತಾನೇ ತಾನಾಗಿ ಕೋರ್ಟ್ಗೆ ಹಾಜರಾಗುವ ಮೂಲಕ ಬ್ರಿಟಿಷರನ್ನು ಚಕಿತಗೊಳಿಸಿದರು ನಜ್ರುಲ್. ನಜ್ರುಲ್ ಇಸ್ಲಾಂ ಕೋಲ್ಕತ್ತಾ ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ರು. ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿದ್ರು. 100 ಗೀತೆಗಳನ್ನು ಬರೆದರು. ಬಂಗಾಲಿ ಭಾಷೆಯಲ್ಲಿ ನಜ್ರುಲ್ ಗೀತೆ ಬಹಳ ವಿಶೇಷ ಪ್ರಕಾರ. 1976ರ ಆಗಸ್ಟ್ 29ರಂದು ನಜ್ರುಲ್ ಢಾಕಾದಲ್ಲಿ ಮರಣ ಹೊಂದಿದರು. ಬ್ರಿಟಿಷರ ವಿರುದ್ಧ ತೀವ್ರವಾಗಿ ಹೋರಾಟ ನಡೆಸಿದ್ದ ಮಣಿಪುರದ ಸ್ವಾತಂತ್ರ್ಯ ಹೋರಾಟಗಾರ ಹೈಪೌ ಜಾಡೋನಾಂಗ್ ಅವರು ಆಗಸ್ಟ್ 29ರಂದು ಹುತಾತ್ಮರಾದವರು. ಜಾಡೋನಾಂಗ್ ಬ್ರಿಟಿಷ್ ಅನ್ಯಾಯ, ಕಾರ್ಮಿಕರ ಬಗೆಗಿನ ಧೋರಣೆ ಮತ್ತು ತೆರಿಗೆ ಏರಿಕೆ ನೀತಿಗಳನ್ನು ತೀವ್ರವಾಗಿ ಖಂಡಿಸಿದರು. ಉತ್ತರ ಕಚಾರ್, ಮಣಿಪುರ್ ಮತ್ತು ನಾಗಾ ಬೆಟ್ಟ ಸೇರಿಸಿ ಪ್ರತ್ಯೇಕ ನಾಗಾ ರಾಜ್ಯ ಬೇಕೆಂಬ ಹಕ್ಕೊತ್ತಾಯದ ಹೋರಾಟದ ಮುಂಚೂಣಿಯಲ್ಲಿದ್ದವರು. ಜಾಡೋನಾಂಗ್ ಇದಕ್ಕಾಗಿ ಬ್ರಿಟಿಷರ ವಿರುದ್ಧ ಜನರನ್ನು ಸಂಘಟಿಸಿದರು. ತೆರಿಗೆ ಕಟ್ಟಬೇಡಿ ಎಂದು ಕರೆ ನೀಡಿದರು. ಮಹಾತ್ಮ ಗಾಂಧೀಜಿಯವರಿಂದ ಪ್ರಭಾವಿತರಾಗಿ ಅವರು ಮಹಾತ್ಮರಿಗೆಂದೇ ಗೀತೆಯನ್ನು ಬರೆದಿದ್ದಾರೆ. ಜಾಡೋನಾಂಗ್ ಅವರನ್ನು ಇಂಫಾಲ್ನ ನಂಬೂಲ್ ನದಿ ದಡದಲ್ಲಿ ಆಗಸ್ಟ್ 29, 1931ರಲ್ಲಿ ಗಲ್ಲಿಗೇರಿಸಲಾಯಿತು. ನಂತರ ಇವರ ಸೋದರ ಸಂಬಂಧಿಯಾದ ರಾಣಿ ಗೈದಿನ್ಲಿಯು ಹೋರಾಟವನ್ನು ಮುಂದುವರಿಸಿದರು. 14 ವರ್ಷ ಜೈಲು ಶಿಕ್ಷೆಯನ್ನು ಅನುಭವಿಸಿದರು. ಭಾರತದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ, ಬಲಿದಾನಗೈದ ಈ ಧೀರ ಚೇತನ ಇಂದು ನಮ್ಮೊಂದಿಗಿಲ್ಲ. ಆದರೆ ಹೈಪೌ ಜಾಡೋನಾಂಗ್ ಅವರು ಅನ್ಯಾಯದ ವಿರುದ್ಧ ಎತ್ತಿದ ಧ್ವನಿ, ಸ್ವಾತಂತ್ರ್ಯಕ್ಕಾಗಿ ಮೊಳಗಿದ ಕಹಳೆ ಕೇಳಿಸುತ್ತಲೇ ಇದೆ. ಅಸ್ಸಾಂನ ಜೋರ್ಹಟ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಬ್ರಹ್ಮಪುತ್ರ ನದಿಯಲ್ಲಿ ನಿನ್ನೆ 2 ದೋಣಿಗಳ ಡಿಕ್ಕಿಯಿಂದ ಸಂಭವಿಸಿದ ಭೀಕರ ದುರಂತದ ತರುವಾಯ ರಕ್ಷಣೆ ಹಾಗೂ ಶೋಧ ಕಾರ್ಯಾಚರಣೆ ಮುಂದುವರೆದಿದೆ. ಅಸ್ಸಾಂ ಮುಖ್ಯಮಂತ್ರಿ ಹಿಮಂತ ಬಿಸ್ವಾ ಶರ್ಮಾ ಅವರಿಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದರು. ಈ ಘಟನೆಯಲ್ಲಿ ಒಬ್ಬ ಪ್ರಯಾಣಿಕ ಮೃತಪಟ್ಟಿದ್ದು 87 ಪ್ರಯಾಣಿಕರನ್ನು ರಕ್ಷಿಸಲಾಗಿದೆ. ಇನ್ನೂ 2 ನಾಪತ್ತೆಯಾಗಿದ್ದಾರೆ. ಅವರಿಗಾಗಿ ಶೋಧ ಕಾರ್ಯ ಮುಂದುವರೆದಿದೆ. ಘಟನೆ ಕುರಿತಂತೆ ಉನ್ನತ ಮಟ್ಟದ ತನಿಖೆಗೆ ಆದೇಶಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. असम के मुख्यमंत्री हेमंत बिस्वा शर्मा ने नाव दुर्घटना पर दुख जताते हुए माजली और जोरहाट जिला प्रशासन को एनडीआरएफ और एसडीआरएफ की मदद से बचाव अभियान चलाने के निर्देश दिए हैं. इस बीच मुख्यमंत्री हेमंत बिस्वा शर्मा ने कहा है कि माजली ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬ್ರಿಕ್ಸ್ ರಾಷ್ಟ್ರಗಳ ಶೃಂಗಸಭೆಗೆ ಪ್ರಧಾನಿ ನರೇಂದ್ರ ಮೋದಿ ಅಧ್ಯಕ್ಷತೆ. ಭಯೋತ್ಪಾದನೆ ನಿಗ್ರಹ, ಬಹುಪಕ್ಷೀಯ ವ್ಯವಸ್ಥೆ ಸುಧಾರಣೆ ಕುರಿತು ಚರ್ಚೆ ಸಾಧ್ಯತೆ. ವಿಮಾನ ಇಳಿದಾಣಗಳಿಗಾಗಿ ಹೆದ್ದಾರಿಗಳ ಬಳಕೆ, ರಾಜಸ್ಥಾನದಲ್ಲಿ ಪ್ರಯೋಗಾರ್ಥ ಪರೀಕ್ಷೆ ಯಶಸ್ವಿ. ರಾಜನಾಥ್ ಸಿಂಗ್.
ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ರಾಜ್ಯಕ್ಕೆ 400 ಕೋಟಿ ರೂಪಾಯಿ ಬಿಡುಗಡೆ. ಬೆಂಗಳೂರು ಸಬ್-ಅರ್ಬನ್ ಯೋಜನೆ ಶೀಘ್ರ ಆರಂಭ. ಬಸವರಾಜ ಬೊಮ್ಮಾಯಿ. ಭಾರತ ಉನ್ನತ ಶಿಕ್ಷಣ ಸಂಸ್ಥೆಗಳ ಶ್ರೇಯಾಂಕ ಪಟ್ಟಿ ಬಿಡುಗಡೆ. ಬೆಂಗಳೂರಿನ ಭಾರತೀಯ ವಿಜ್ಞಾನ ಸಂಸ್ಥೆಗೆ 2ನೇ ಸ್ಥಾನ. ಧರ್ಮೇಂದ್ರ ಪ್ರಧಾನ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್ ಚಾನೆಲ್ನಲ್ಲೂ ವೀಕ್ಷಿಸಬಹುದು. ವ್ಯಕ್ತಿಗತ ಅಂತರ ಕಾಪಾಡಿಕೊಳ್ಳುವುದರೊಂದಿಗೆ ನೀವು ಸುರಕ್ಷಿತವಾಗಿರಿ, ನಿಮ್ಮವರನ್ನು ಸುರಕ್ಷಿತವಾಗಿರಿಸಿ. ನೈರ್ಮಲ್ಯಕ್ಕೆ ಆದ್ಯತೆ ನೀಡುವುದರ ಜೊತೆಗೆ ಕೋವಿಡ್-19 ಮಾರ್ಗಸೂಚಿಗಳನ್ನು ತಪ್ಪದೇ ಪಾಲಿಸಿ. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ. ನಮಸ್ಕಾರ.